ಬಿಜೆಪಿ ಜೆಡಿಎಸ್ ಮೈತ್ರಿಯ ಕಾರಣದಿಂದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗುವಂತ ಮುನ್ಸೂಚನೆ ಇದೆ. ಅದರಿಂದಾಗಿ ಸುಮಲತಾ ಅತಂತ್ರರಾಗಿದ್ದಾರೆ. ಆದರೆ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನೋದನ್ನ ನಿನ್ನೆ ಅವರು ಖಚಿತಪಡಿಸಿದ್ದಾರೆ. ಇದರ ಬೆನ್ನಿಗೆ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಅವರ ಹಿತೈಷಿಗಳು ಮತ್ತವರ ಕಳೆದ ಬಾರಿ ಅವರ ಎಲೆಕ್ಷನ್ನಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂಥ ಅವರ ಅಭಿಮಾನಿಗಳು ಇವರ ಜೊತೆಗೆ ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಅಂಬರೀಷ್ ಮತ್ತು ಸುಮಲತಾ ಅವರ ಬೆಂಬಲಿಗರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನು ನಿರ್ಧಾರ ಈ ಸಭೆಯಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥ ಸಹಜ ಕುತೂಹಲ ಮನೆ ಮಾಡಿದೆ. ಯಾಕಂತಂದ್ರೆ ಜೆಡಿಎಸ್ ಪಾಲಾಗೋದು ಮಂಡ್ಯ ಕ್ಷೇತ್ರ ಬಹುತೇಕ ಖಚಿತ ಅನ್ನೋ ಸಾಧ್ಯತೆ ಇದೆ. ಕಾರಣ ಮೈತ್ರಿ ಧರ್ಮದ ಪಾಲನೆಯ ವಿಚಾರ ಬಂದಾಗ ಬಿಜೆಪಿ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಕೊಡಲೇಬೇಕಾದಂಥ ಸ್ಥಿತಿ ಇರೋದ್ರಿಂದ ಏನು ಮಾಡ್ತಾರೆ ಸುಮಲತಾ ಅಂಬರೀಷ್ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮಂಡ್ಯ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಸುಮಲತಾ ಅಂಬರೀಷ್? ಒಂದು ವೇಳೆ ಜಾತ್ಯತೀತ ಜನತಾದಳದ ಪಾಲಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರ, ಅಥವಾ ಬಿಜೆಪಿ ಸೂಚಿಸಿದಂಥ ರಾಜಕೀಯ ಸ್ಥಾನಮಾನಗಳನ್ನೇನಾದರೂ ಅವರು ಪಡೀತಾರ? ಅಂದರೆ ಬೇರೆ ಕ್ಷೇತ್ರವನ್ನು ಏನಾದರೂ ಬಿಜೆಪಿ ಸೂಚನೆಯನ್ನು ಕೊಟ್ಟರೆ, ನೀವು ಬೆಂಗಳೂರು ನಾರ್ತಲ್ಲಿ ನಿಂತ್ಕೊಳ್ಳಿ ಅಂತ ಏನಾದರೂ ಹೇಳಿದರೆ, ಬೆಂಗಳೂರು ಸೆಂಟ್ರಲಲ್ಲಿ ನಿಂತ್ಕೊಳ್ಳಿ ಅಂತ ಏನಾದರೂ ಸೂಚನೆಯನ್ನು ಕೊಟ್ಟರೆ ಅವರು ಅದನ್ನು ಏನಾದರೂ ಪಾಲನೆ ಮಾಡ್ತಾರ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇದೆ. ಈ ಮಧ್ಯೆ ನಾಳೆ ಸಂಜೆ 4 ಗಂಟೆಗೆ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ಸಭೆ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಪ್ರಮುಖ ಸಭೆ ಅಂತ ಪರಿಗಣಿಸಲ್ಪಡ್ತಾ ಇದೆ. ಕಾರಣ ಮಂಡ್ಯ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯೋದು ಖಚಿತ ಆಗಿದೆ. ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಅಭ್ಯರ್ಥಿ ಕಂಟೆಸ್ಟ್ ಮಾಡಬಹುದು. ಸೊ ಇದು ಸುಮಲತಾ ಅಂಬರೀಷ್ ಅವರನ್ನ ಅತಂತ್ರ ಪರಿಸ್ಥಿತಿಗೆ ತಳ್ಳಿದೆ. ಆ ಕಡೆ ಜೆಡಿಎಸ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬಿಜೆಪಿಯ ನೆಚ್ಚಿಕೊಂಡು ಕೂರೋದಕ್ಕೂ ಆಗಲ್ಲ. ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಒಂದೇ ಆಯ್ಕೆ, ಅದನ್ನು ಮಾಡಬೇಕಾ ಬೇಡವಾ? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸಂಸದೆ ಸುಮಲತಾ ನಿನ್ನೆ ಹೇಳ್ಕೊಂಡಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದರು. ಎಲ್ಲಿವರೆಗೆ ಅಂತಂದರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಜೊತೆಗೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಎಲ್ಲರನ್ನೂ ಭೇಟಿಯಾದರು. ಆದರೆ ಟಿಕೆಟ್ ಸಿಗುವಂಥ ಭರವಸೆ ಅವರು ಯಾರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಕೊಟ್ಟಿಲ್ಲ. ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನಷ್ಟೇ ಹೇಳಿದ್ದಾರೆ. ಬಟ್ ಮಂಡ್ಯ ಕ್ಷೇತ್ರದ ಟಿಕೆಟ್ ನಿಮಗೆ ಸಿಗತ್ತೆ ಅನ್ನೋ ಭರವಸೆ ಬಿಜೆಪಿಯಿಂದ ಬಂದಿಲ್ಲ ಅನ್ನೋ ಮಾಹಿತಿ ಇದೆ. 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥ 8 ಕ್ಷೇತ್ರಗಳ ಮುಖಂಡರ ಸಭೆಯನ್ನು ಸಂಸದೆ ಕರೆದಿದ್ದಾರೆ. ಅದರಲ್ಲಿ ಕಳೆದ ಬಾರಿ ಅವರ ಎಲೆಕ್ಷನ್ನಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿದಂಥ ಅಂಬರೀಷ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಮತ್ತು ಕಳೆದ ಬಾರಿ ಸಾಕಷ್ಟು ಓಡಾಡಿ ಸುಮಲತಾ ಅವರು ಗೆಲ್ಲೋದಕ್ಕೆ ಕಾರಣೀಕರ್ತರಾದಂಥ ಫಸ್ಟ್ ಲೆವೆಲ್ ಲೀಡರ್ಸ್ ಯಾರಿದ್ದಾರೆ, ಸುಮಲತಾ ಅವರ ರಾಜಕೀಯ ಜರ್ನಿಯಲ್ಲಿ ಅವರಿಗೆ ಅನುಕೂಲವನ್ನು ಮಾಡಿಕೊಟ್ಟವರು. ಸೊ ಅವ್ರ ಜೊತೆಗೆ ನಾಳೆ ಸಭೆಯನ್ನು ನಡೆಸೋದಕ್ಕಿದ್ದಾರೆ. ಸಾಧಕ ಬಾಧಕಗಳ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆ ಆಗುತ್ತೆ. ಜೊತೆಗೆ ಸ್ವಾಭಿಮಾನಿ ಪಡೆಗೆ ಅಂದರೆ ಸುಮಲತಾ ಅವರ ಬೆಂಬಲಿಗರಿಗೆ ಒಂದು ಸಂದೇಶವೂ ಕೂಡ ನಾಳೆ ರವಾನೆಯಾಗಬಹುದು ಅನ್ನೋ ಸಾಧ್ಯತೆ ಇದೆ. ಬಿಜೆಪಿ ನಡೆ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡೋದಕ್ಕೂ ಕೂಡ ಸಂಸದೆ ಸುಮಲತಾ ಅಂಬರೀಷ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪ್ರಶ್ನೆ, ಒಂದು ವೇಳೆ JDSಗೆ ಬಿಜೆಪಿ ಕ್ಷೇತ್ರವನ್ನು ಬಿಟ್ಟು ಕೊಡ್ತು ಅಂತಾದರೆ ಸುಮಲತಾ ಅವರ ಮುಂದೆ ಆಯ್ಕೆಗಳು ಯಾವುದು? ಬಿಜೆಪಿ ಹೇಳ್ದಂಗೆ ಕೇಳಿ ಬಿಜೆಪಿ ಕೊಟ್ಟಂಥ ರಾಜಕೀಯ ಸ್ಥಾನಮಾನವನ್ನು ಪಡ್ಕೊಳ್ಳೋದೋ, ಅಥವಾ ಬಿಜೆಪಿ ಸಹವಾಸವೂ ಬೇಡ ಏನೂ ಬೇಡ ಅಂತ ಪಕ್ಷೇತರರಾಗಿ ಮಂಡ್ಯದಿಂದಲೇ ಕಣಕ್ಕಿಳಿಯೋದು? ಕಾಂಗ್ರೆಸ್ನ ಬಾಗಿಲಂತೂ ಮುಚ್ಚಿ ಹೋಗಿದೆ. ಆ ಕಾರಣಕ್ಕಾಗಿ ಪಕ್ಷೇತರರಾಗಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ಸುಮಲತಾ ಅಂಬರೀಷ್? ಸೊ ಇದೆಲ್ಲವೂ ಕೂಡ ನಾಳಿನ ಸಭೆಯಲ್ಲಿ ಚರ್ಚೆಯಾಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.